ಅಲ್ಲ, ಈಗ ಅಭಿಮಾನಿಗಳಿಗೊಂದು ರೂಟ್ ಕರೆಕ್ಟ್ ಆಗಿ ತೋರಿಸ್ಬೇಕಲ್ಲ. ಸೊ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗುತ್ತಲ್ಲ. ಅಂಡ್ ಇಟ್ಸ್ ಈಸಿ. ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರಿಟ್ಬಿಟ್ರೆ ಸೊ ಏನೋ ಹೆಸರಿಡೋದಕ್ಕಿನ್ನ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ, ಅಷ್ಟೇ ಅಷ್ಟೇ. ಕವಿತೆ ಅಲ್ಲ, ಅದೇನೋ ಒಂದು ಬರ್ದು ಹಾಕಿದ್ನಲ್ಲ, ಅದು ಒಳಗಡೆಯಿಂದ ಯಾವಾಗಲೂ ಅನಿಸ್ದಾಗ ಏನೋ ಒಂದು ಬರುತ್ತೆ. ಅದು ಹಂಗೆಲ್ಲ ಏನಿಲ್ಲ. ಅವ್ರು ಬರ್ದಿರೋ ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ, ಲಿರಿಕ್ಸ್ ಎಲ್ಲದು ತುಂಬಾನೇ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬರ್ದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ನನಗೆ ಅಂತ ಬರ್ದಾಗ ಇನ್ನೂ ಖುಷಿ ಆಗಿರುತ್ತೆ. ಏನೋ ಆ ಥರ ಪರ್ಸ್ನಲಿ ಆ ಥರ ಏನಿಲ್ಲ ಸರ್. ಅಲ್ಲ, ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದ್ರೆ ಒಂದೇ ಸರಿ ಮೀಟ್ ಮಾಡಿದಲ್ವಾ, ಫ್ರೆಂಡ್ ಅಲ್ವಾ, ಆ ತರ ಎಲ್ಲ ಕವಿತೆ ಬರೆದಲ್ಲ ಇಂಪ್ರೆಸ್ ಮಾಡಂಗೆಲ್ಲ ಏನ್ ಟ್ರೈ ಮಾಡಿಲ್ಲ ನಾನು. ಶಿಫ್ಟ್ ಆಗಿಲ್ಲ, ಇನ್ನು ಶಿಫ್ಟ್ ಆಗ್ಬೇಕು. ಇಲ್ಲ ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ದೇನೆ. ಆದ್ರೆ ಕನ್ನಡದಲ್ಲಿ ನನ್ನ ಬರವಣಿಗೆಯಲ್ಲಿ ಟ್ರೈ ಮಾಡಿದೆ ನಾನು. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದ್ರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ನನಗೆ ಸಂಬಂಧ ಅನ್ನೋದು ದೊಡ್ಡದು ಕಣ, ಅದೇ ತುಂಬಾ ಇಷ್ಟ. ಆ ಥರ ಟೈಮ್ ತೊಗೊಳಕ್ಕೇನಿಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಏನಿಲ್ಲ ಏನಿಲ್ಲ, ಯಾವಾಗಾರು ಅರ್ಜೆಂಟ್ಗೆ ಈ ಬಟ್ಟೆ ಅದು ಇದು ಬೇಕು ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ. ಅಲ್ಲ, ಅವ್ರು ನನಗ್ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನ್ ಇಷ್ಟೊಂದು ಕೆಲಸ ಮಾಡಿದ, ಈಗ ಸಂಜೆ 6 ಗಂಟೆ 7 ಗಂಟೆ ಆದ್ರೆ ಇನ್ನೊಂದು ಪೇಷಂಟ್ಸ್ ಇದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಕೇಳ್ತಾ ಇರ್ತೀನಿ, ಅವಾಗ ಏನ್ ಮಾಡೋದು, ಇವಾಗ ನಿಮ್ಮನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಯಾವ ಕಷ್ಟಗಳಿಗೆ? ಏನಿಲ್ಲ, ಆರಾಮಾಗಿದ್ದೀನಿ ಈಗ. ಅಂದ್ರೆ ಎಲ್ಲದು ಪ್ರಿಪರೇಷನ್ ಪ್ಲಾನಿಂಗ್ ಅಲ್ವಾ. ಪ್ರಿಪರೇಷನ್ ಚೆನ್ನಾಗಿದ್ದಾಗ, ಪ್ಲಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ, ತುಂಬಾ ಜನ ಇಲ್ಲೂ ಇದಾರೆಲ್ಲ ಫ್ರೆಂಡ್ಸು. ಆಮೇಲೆ ನಮ್ಮ ಟೀಮು, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದೀವಿ. ಆ 2 ದಿನ ತುಂಬಾ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದಕ್ಕೆಲ್ಲ ಏನೇನ್ ಬೇಕೆಲ್ಲ ಮಾಡ್ತಾ ಇದೀವಿ. ಸೊ ಹಂಗಾಗಿ ಆರಾಮಾಗಿದ್ದೀನಿ. ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗ್ಬಿಡಿ ಅಂತಾನೆ ಹೇಳ್ತೀನಿ. ಟೈಮ್ ಕರೆಕ್ಟ್ ಆಗಿ ಮದುವೆ ಆಗಿ, ಯಾವತ್ತಾರು ಒಂದಿನ ಆಗ್ಲೇಬೇಕು. ನೀವು ಆಗ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಅಥವಾ ಯಾವತ್ತಾರು ಒಂದಿನ ಅನ್ಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ರೆ ಚೆನ್ನಾಗಿರುತ್ತೆ ಅಂತ, ಒಬ್ರೊಬ್ರೆ ಇದ್ದಾಗ. ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆಯಾಗಿ ಹೋಗ್ತಾ ಇನ್ನೂ ಏನೋ ಕಾಡಕ್ ಶುರು ಮಾಡುತ್ತೆ. ಸೊ ಬೆಟರ್ ಟೈಮ್ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ. ತುಂಬಾ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡಬೇಡಿ, ಮದುವೆ ಆಗಿ.